ನನಗೆ ಜನ್ಮ ಕೊಟ್ಟಂಥ ನನ್ನ ತಾಯಿ ಈ ದಿನ ಅಂತಿಮವಾಗಿ ಜೀವನದ ಪಯಣವನ್ನು ಮುಗಿಸಿದ್ದಾರೆ. ಅವರು ನಮ್ಮಿಂದ ದೂರ ಹೋದರು. ನಾನು ಬದುಕಿರೋವರೆಗೂ ನನ್ನ ಹೃದಯದಲ್ಲಿ ಇರ್ತದೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಭಾವನೆಗಳು, ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಕೊನೆಯ ಹಂತದಲ್ಲಿ ಇವತ್ತಿನ ಈ ಒಂದು ಅಂತಿಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನನ್ನ ತಾಯಿಗೆ ಇಲ್ಲಿಂದ ಬೀಳ್ಕೊಡ್ಲಿಕ್ಕೆ ಏನು ಪುಷ್ಪವನ್ನು ಅರ್ಪಿಸಿದ್ದೇವೆ ಮತ್ತು ಕೊನೆಯದಾಗಿ ಮಣ್ಣನ್ನು ನೀಡಿದ್ದೇವೆ. ನಮ್ಮ ಶ್ರಾದ್ದದ ಕಾರ್ಯಕ್ರಮ ಮಾಡ್ತಕ್ಕಂಥ ಪುರೋಹಿತರು ಒಂದು ಮಾತು ಹೇಳಿದರು, ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸೋ ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿ ಇಂತಕ್ಕಂಥ ಮಾತು ಹೇಳಿದರು. ಹಲವಾರು ಸಂದರ್ಭದಲ್ಲಿ ಅರಿದೇನೋ ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿದಾಗ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ದರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡ್ಕೊಂಡಿದ್ದೇನೆ. ನನಗೆ ಜನ್ಮ ಕೊಟ್ಟಂಥ ನನ್ನ ತಾಯಿ ಈ ದಿನ ಅಂತಿಮವಾಗಿ ಜೀವನದ ಪಯಣವನ್ನು ಮುಗಿಸಿದ್ದಾರೆ. ಅವರು ನಮ್ಮಿಂದ ದೂರ ಹೋದರು. ನಾನು ಬದುಕಿರೋವರೆಗೂ ನನ್ನ ಹೃದಯದಲ್ಲಿ ಇರ್ತದೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಭಾವನೆಗಳು, ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಕೊನೆಯ ಹಂತದಲ್ಲಿ ಇವತ್ತಿನ ಈ ಒಂದು ಅಂತಿಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನನ್ನ ತಾಯಿಗೆ ಇಲ್ಲಿಂದ ಬೀಳ್ಕೊಡ್ಲಿಕ್ಕೆ ಏನು ಪುಷ್ಪವನ್ನು ಅರ್ಪಿಸಿದ್ದೇವೆ ಮತ್ತು ಕೊನೆಯದಾಗಿ ಮಣ್ಣನ್ನು ನೀಡಿದ್ದೇವೆ. ನಮ್ಮ ಶ್ರಾದ್ದದ ಕಾರ್ಯಕ್ರಮ ಮಾಡ್ತಕ್ಕಂಥ ಪುರೋಹಿತರು ಒಂದು ಮಾತು ಹೇಳಿದರು, ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸೋ ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿ ಇಂತಕ್ಕಂಥ ಮಾತು ಹೇಳಿದರು. ಹಲವಾರು ಸಂದರ್ಭದಲ್ಲಿ ಅರಿದೇನೋ ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿದಾಗ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ದರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡ್ಕೊಂಡಿದ್ದೇನೆ.